All my friends, welcome to Learn Code with Tech channel. ಈ ಒಂದು ವಿಡಿಯೋದಲ್ಲಿ write a Java program to find the factorial of given number with user input. ಈ ಪ್ರೋಗ್ರಾಮ್ನ ನೀವು ಯಾವುದೇ ಟೆಕ್ಸ್ಟ್ ಎಡಿಟರ್ ಅಥವಾ ನೆಟ್ಬೀನ್ಸ್ ಎಡಿಟರ್ 21 ಅಥವಾ ನೀವು ಯಾವುದೇ ಇದರಲ್ಲೂ ಪ್ರೋಗ್ರಾಮ್ನ ಬರೀಬಹುದು. ಅಂದ್ರೆ ಟೆಕ್ಸ್ಟ್ ಎಡಿಟರ್ VS ಕೋಡ್ ಅಲ್ಲಿ ಯಾವುದ್ರಲ್ಲಿ ಬೇಕಾದ್ರೂ ಬರೀಬಹುದು. ನಾನು ಈಗ ನೋಟ್ ಪ್ಯಾಡ್ ನ ಓಪನ್ ಮಾಡಿದ್ದೀನಿ. ನೀವು ಕೂಡ ನೋಟ್ ಪ್ಯಾಡ್ ನ ಓಪನ್ ಮಾಡಿ ಬರೀಬಹುದು. ನಾನು ನೋಟ್ ಪ್ಯಾಡ್ ನ ಓಪನ್ ಮಾಡಿ ಸ್ಕ್ಯಾನರ್ ನ ಯೂಸ್ ಮಾಡ್ತಿರೋದ್ರಿಂದ ಇಂಪೋರ್ಟ್ ನ ಮಾಡ್ತಾ ಇದ್ದೀನಿ. ಇಂಪೋರ್ಟ್ java dot utl dot scanner semicolon class file name packs bracket open public static void main ಸಿಸ್ಟಮ್ ಔಟ್ ಈಗ ಡಿಕ್ಲೇರ್ ಮಾಡ್ತಿದ್ದೀನಿ. ಇಂಟ್ ಐ ಎನ್ ಇಸ್ ಎನ್ ಮತ್ತೆ ಎಫ್ ಇಸ್ ಇಕ್ವಲ್ ಟು 1 ಎನ್ ಬೇಕು ಅಂದ್ರೆ ಇಂಟರ್ ದ ನಂಬರ್ ಅಂತ ಹೊಡೆಯಕ್ಕೆ. ಆಮೇಲೆ ಐ ಅನ್ನೋದು ಫಾರ್ ಲೂಪಿಗೆ, ಎಫ್ ಇಸ್ ಇಕ್ವಲ್ ಟು 0 ಅನ್ನೋದು ಅದು ಫ್ಯಾಕ್ಟರ್ ನ ಫೈಂಡ್ ಔಟ್ ಮಾಡಕ್ಕೆ 1 ಆಗಿರ್ಬೇಕು. ಈಗ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಲಿನ್ ಎಂಟರ್ ಎನಿ ನಂಬರ್ ಅಂತ ಹೊಡಿತೀನಿ. ಈಗ ಸ್ಕ್ಯಾನರ್ ನ ಯೂಸ್ ಮಾಡ್ಬೇಕು. ಇಲ್ಲಿ ರೆಫರೆನ್ಸ್ ವೇರಿಯಬಲ್ ನ ಆರ್ ಅಂತ ತಗೊಂತೀನಿ ನಾನು. ಸ್ಕ್ಯಾನರ್ ಆರ್ ಇಸ್ ಈಕ್ವಲ್ ಟು ನ್ಯೂ ಸ್ಪೇಸ್ ಸ್ಕ್ಯಾನರ್ ಬ್ರಾಕೆಟ್ ಓಪನ್ system dot in close semicolon n is equal to r dot next int integer ತಗೊಂಡಿದ್ದ ನೆಕ್ಸ್ಟ್ int ಅಂತ ಕೊಡ್ತೀನಿ. n ನ ಇನ್ಪುಟ್ ಮಾಡ್ತಾ ಇರೋದು ಇಂಟರ್ ಎನಿ ನಂಬರ್ ಅಂತ ಹೇಳಿದ ತಕ್ಷಣ n ನಂಬರ್ ನ ಕೊಡೋದು. ಈಗ ಫಾರ್ ಲೂಪ್ ನ ಹಾಕ್ತೀನಿ. I is equal to 1, I lesser than equal to n, I plus plus bracket close, flower bracket open, f is equal to f into I semicolon, enter bracket close. System dot out dot println bracket open factorial ಫ್ಯಾಕ್ಟೋರಿಯಲ್ ಪ್ಲಸ್ ಎಫ್ ಅಂದ್ರೆ ಎಫ್ ನ ಪ್ರಿಂಟ್ ಮಾಡ್ತಿರೋದು, ಅದಕ್ಕೆ ಪ್ಲಸ್ ಎಫ್ ಅಂತ ಕೊಡ್ಬೇಕು. ಎಫ್ ಅಲ್ಲಿ ಎಫ್ ಗೆ ವ್ಯಾಲ್ಯೂ ಎಫ್ ಇಂಟು ಐ ಆದ್ರೆ ಎಫ್ ಗೆ ಅಸೈನ್ ಮಾಡ್ತಾ ಇರೋದು, ಆ ವ್ಯಾಲ್ಯೂ ಇಲ್ಲಿ ಪ್ರಿಂಟ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈಗ ನೀವು 5 ಫ್ಯಾಕ್ಟೋರಿಯಲ್ ಕಂಡಿಡ್ಬೇಕಂದ್ರೆ 5 ಇಂಟು 4 4 ಇಂಟು 3 3 ಇಂಟು 2 2 ಇಂಟು 1 ಮಾಡಿದ್ರೆ 120 ಬರುತ್ತೆ. 5 ಫ್ಯಾಕ್ಟೋರಿಯಲ್ 120. ಈಗ ನೋಡೋಣ ಎಕ್ಸಾಂಪಲ್ ಆಗಿ ಅಷ್ಟೇ ಬರ್ಬೇಕು. ಈಗ ನಾನು ಈಗ ಸೇವ್ ಮಾಡ್ತೀನಿ, ಫೈಲ್ನ ಸೇವ್ ಆಸ್ಗೆ ಹೋಗ್ತೀನಿ.
ಇನ್ ಫ್ಯಾಕ್ಟ್ಸ್ ಡಾಟ್ ಜಾವಾ ಅಂತ ಸೇವ್ ಮಾಡ್ತೀನಿ. ಆಲ್ರೆಡಿ ಅಂತ ಇದೆ. ಎಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಫೋಲ್ಡರ್ಗೆ ಹೋಗ್ತೀನಿ. ನಾನು ಜಾವಾ ಪ್ರಾಕ್ಟೀಸ್ ಅನ್ನೋ ಫೋಲ್ಡರ್ಗೆ ಹೋಗ್ತೀನಿ. ಇಲ್ಲಿ ಫ್ಯಾಕ್ಟ್ಸ್ ಅನ್ನೋದು ಕ್ಲಿಕ್ ಮಾಡ್ತೀನಿ. ಇಲ್ಲಿ CMD ಅದು ಸರ್ಚ್ ಮಾಡಿದ ತಕ್ಷಣ ಈ ತರ ಇಂಟರ್ಫೇಸ್ ಬರುತ್ತೆ. ಜಾವಾ ಸಿ ಕಮೆಂಟ್ ಪ್ರಾಪ್ತ ಓಪನ್ ಆಗುತ್ತೆ. ಆಮೇಲೆ ಜಾವಾ ಸಿ ಅಂತ ಕೊಡ್ಬೇಕು. ನೀವು ಎಲ್ಲದಕ್ಕೂ ಜಾವಾ ಸಿ ಅಂತ ಕೊಡ್ಬೇಕು. ಜಾವಾ ಸಿ ಫೈಲ್ ನೇಮ್ ಕೊಡ್ತೀವಿ ಫ್ಯಾಕ್ಟ್ಸ್ ಡಾಟ್ ಜಾವಾ. ಎಂಟರ್ ಹೋದ ತಕ್ಷಣ ಒನ್ ಎರರ್ ಇದೆ ಅಂತ ಬರುತ್ತೆ. ಕ್ಲಾಸ್ ಫ್ಯಾಕ್ಟ್ಸ್ ಲೊಕೇಶನ್ ಸಿಂಬಲ್ ಸ್ಕ್ಯಾನರ್ ಅಲ್ಲಿ ಏನು ಮಿಸ್ ಆಗಿದೆ ಅಂತ ಒನ್ ಎರರ್ ಇದೆ. ಫೈಂಡ್ ಔಟ್ ಮಾಡೋಣ ಗೈಸ್. ಏನ್ ಎರರ್ ಅಂದ್ರೆ ಸ್ಕ್ಯಾನರ್ ಸಾರಿ ಗೈಸ್, ಇಲ್ಲಿ ಎಸ್ ಕ್ಯಾಪಿಟಲ್ ಆಗಬೇಕು. ಎಸ್ ಕ್ಯಾಪಿಟಲ್ ಆಯ್ತು. ಈಗ ಸ್ಕ್ಯಾನರ್ ಸರಿ ಆಯ್ತು. ಈಗ ಕಂಟ್ರೋಲ್ ಎಸ್ ಹೊಡೆದ ಸೇವ್ ಆಯ್ತು. ಈಗ ಮತ್ತೆ ಇದಕ್ಕೆ ಹೋಗ್ತೀನಿ. ಇಲ್ಲಿ ಜಾವಾ ಪ್ರಾಕ್ಟೀಸ್ ಅನ್ನೋ ಫೋಲ್ಡರ್ಗೆ ಹೋಗ್ತೀನಿ. ಇಲ್ಲಿ ಫ್ಯಾಕ್ಟ್ಸ್ ಜಾವಾ ಅನ್ನೋದಕ್ಕೆ ಹೋಗ್ತೀನಿ. ಆ ಫೈಲ್ನ ಸೇವ್ ಮಾಡಿದ್ನಲ್ಲ ಓಕೆ. ಇಲ್ಲಿ CMD ಅಂತ ಸರ್ಚ್ ಮಾಡ್ತೀನಿ. ಜಾವಾ ಸಿ ಫ್ಯಾಕ್ಟ್ಸ್ ಜಾವಾ ಸಕ್ಸಸ್ಫುಲಿ ಕ್ಲಾಸ್ ಫೈಲ್ ಜನರೇಟ್ ಆಗಿದೆ. ಈಗ ಜಾವಾ ಫ್ಯಾಕ್ಟ್ಸ್ ಈಗ ಎಂಟರ್ ಎನಿ ನಂಬರ್ ಅಂತ ಕೇಳುತ್ತೆ. 5 ಅಂತ ಹೊಡೆದ ತಕ್ಷಣ 120 ಆನ್ಸರ್ ಬರಬೇಕು. ನೋಡಿ ಗೈಸ್, ಸಕ್ಸಸ್ಫುಲಿ ರನ್ ಆಗಿದೆ. 120 ಆನ್ಸರ್ ಬಂದಿದೆ.